ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಇವತ್ತು ತನುಗೆ ಎಕ್ಸಾಮ್ ಮುಗೀತು. ಹಾಗಾಗಿ ಅವಳನ್ನ ಹೊರಗಡೆ ಕರ್ಕೊಂಬಂದಿದ್ವಿ. ತನು ತುಂಬ ದಿನದಿಂದ ಶೂಸ್ ಬೇಕು ಅಂತ ಹೇಳ್ತಾ ಇದ್ಲು. ಹಂಗಾಗಿ ಟೆಕ್ಸಸ್ ಮಾರ್ಟಿಗೆ ಕರ್ಕೊಂಬಂದ್ವಿ. ಅವಳಿಗೆ ಸ್ವಲ್ಪ ಶೂಸು ಟೀ ಶರ್ಟ್ ಎಲ್ಲ ಕೊಡ್ಸೋಣ ಅಂತೇಳಿ ಬಂದಿದ್ದು. ಫಸ್ಟು ನಾವು ಕೆಳಗಡೆನೇ ಒಂದಷ್ಟು ಅವಳಿಗೆ ಟಾಪ್ಸು, ಪ್ಯಾಂಟು ಆ ಥರದ್ದೆಲ್ಲ ತೊಗೊಂಡ್ವಿ. ಅದಾದಮೇಲೆ ಶೂ ಸೆಕ್ಷನಿಗೆ ಬಂದಿದ್ದೀವಿ. ಟೆಕ್ಸಸ್ ಮಾರ್ಟ್ ನೋಡಿದ ತಕ್ಷಣ ತುಂಬ ಪ್ರೈಸ್ ಜಾಸ್ತಿ ಅಂತ ಅಂದ್ಕೊಂಡ್ಬಿಡ್ತಾರೆ. ಬಟ್ ಇಲ್ಲಿ ಬಂದು ನೋಡಿದಾಗಲೇ ಗೊತ್ತಾಗೋದು ಅಲ್ಲಿ ಎಷ್ಟು ಕಡಿಮೆ ಪ್ರೈಸ್ಗೆ ನಮಗೆ ಸ್ಲಿಪ್ಪರ್ಸ್ ಆಗಲಿ ಬಟ್ಟೆಗಳಾಗಲಿ ಸಿಗುತ್ತೆ ಅಂತೇಳಿ. ಸೊ ನಾನು ಲಾಸ್ಟಲ್ಲಿ ಏನೆಲ್ಲ ತೊಗೊಂಬಂದಿದ್ದೀವಿ, ಎಷ್ಟೆಲ್ಲ ಪ್ರೈಸ್ ಅನ್ನೋದನ್ನು ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಕಲೆಕ್ಷನ್ಸ್ ಹೇಗಿದೆ ಅಂತ ನಿಮಗೆ ತೋರಿಸ್ಬೇಕಂತೇಳಿ ನಾನು ವಿಡಿಯೋನ ಮಾಡಿಕೊಂಡೆ. ಶೂಸ್ ಅಂತೂ ಯೂಜ್ ಕಲೆಕ್ಷನ್ಸ್ ಇದೆ. ಎಲ್ಲ ಬ್ರ್ಯಾಂಡೆಡ್ ಇರುತ್ತೆ. ಇಲ್ಲಿ ಕಡಿಮೆ ಇರುತ್ತೆ. ಬಟ್ ಅದು ಏನಕ್ಕೆ ಇಷ್ಟು ಕಡಿಮೆ ಕೊಡ್ತಾರಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಒಟ್ಟಾರೆ ಚೆನ್ನಾಗಿರುತ್ತೆ. ಏನು ಅದೇನಾದ್ರು ಹಾಳಾಗಿರುತ್ತೋ ಅಥವಾ ಡ್ಯಾಮೇಜ್ ಆಗಿರುತ್ತೋ ಅಂತ ಅಂದ್ಕೊಳ್ಬೋದು ನೀವು. ಖಂಡಿತ ಇಲ್ಲ, ಎಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ. ನಾನು ಒಂದು 3 ಇಯರ್ಸ್ ಹಿಂದೆ 2 ಇಯರ್ಸ್ ಅಂದ್ಕೊತೀನಿ. ಒಂದು 2 ಇಯರ್ಸ್ ಹಿಂದೆ ತನಗೆ ಶೂಸ್ ಇಲ್ಲಿ ಕೊಡಿಸಿದ್ದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿತ್ತು. ಬಟ್ ಅವಳು ಕಾಲು ದೊಡ್ಡದಾಯಿತು ಅಂತ ಹೇಳ್ಬಿಟ್ಟು ಬಿಸಾಕಿದ್ದಾಯ್ತು ಅಷ್ಟೇ. ಇವಾಗ್ಲೂ ಅಷ್ಟೇ ಬಾಟಾ ಕಂಪ್ನಿದು ಕೂಡ ಕಡಿಮೆಗೆ ಸಿಗುತ್ತಿಲ್ಲಿ. ಇದೊಂದು ಶೂಸ್ ಕಮ್ ಸ್ಲಿಪ್ಪರ್ ಟೈಪ್ ಇದೆ. ಅದನ್ನು ನೋಡ್ದು ಅದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಮೇಲೆ ಅವಳು ಸೈಜು ಸ್ವಲ್ಪ ನಡಿಬೇಕಾದ್ರೆ ಸರಿ ಹೋಗಲ್ಲ ಅಂತೇಳಿ ಅದರಲ್ಲೂ ಒಂದು 4, 5 ಅದನ್ನೆಲ್ಲ ನೋಡಿದ್ಲು. ಮತ್ತು ಅವಳಿಗೆ ಇಷ್ಟನೂ ಆಯ್ತಿದ್ದು. ಬಟ್ ಅದು ಶೆಕೆ ಆಗುತ್ತೇನೋ ಅಂತ ಅನ್ನಿಸ್ತು ನನಗೆ ಅದನ್ನ ಹಾಕ್ಕೊಂಡು ಓಡಾಡಬೇಕಾದ್ರೆ. ಸರಿ ತೊಗೊಳೋದಾದರೆ ತೊಗೋ ಅಂತಂದೆ. ಇಲ್ಲಿ ನೋಡ್ಬೋದು ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಅಂತೇಳಿ. ಪುಟಾಣಿ ಮಕ್ಕಳು ಶೂಸು ಸ್ಲಿಪ್ಪರ್ಸ್ ಅಂತೂ ಕಣ್ಣಿಗೆ ಬೇಕಾಗಿರೋದಿದೆ. ನನಗಂತೂ ಇಲ್ಲಿ ಬಂದರೆ ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಕಲೆಕ್ಷನ್ಸ್ ಇರುತ್ತಲ್ವ, ಎಲ್ಲ ನೋಡ್ತಾ ಇರ್ತೀನಿ ನಾನಂತೂ. ತನಗೇನೆಲ್ಲ ಬೇಕು ತಗೋ ಅಂತಂದೆ. ಅವಳು ನೋಡ್ಕೊಂಡು ಹೋಗ್ತಾ ಇದ್ದಾಳೆ. ನಮ್ಮ ತನುದು ಏನು ಅಂತಂದರೆ ಅವಳು ಇಷ್ಟಪಟ್ಟರು ಕೇಳೋಕ್ಕೆ ಇದು ಮಾಡ್ತಾಳೆ. ಕೊಡ್ಸಮ್ಮ ಅಂತ ಅನ್ನಲ್ಲ, ನೋಡಿ ಏನು ಮಾಡ್ತೀರಾ ಅಂತಾಳೆ. ಆ ರೀತಿ ಇಂಡೈರೆಕ್ಟಾಗಿ ಹೇಳ್ತಾಳೆ, ಡೈರೆಕ್ಟಾಗಿ ಹೇಳಲ್ಲ. ಆಮೇಲೆ ಸ್ಕೂಲ್ ಶೂಸು ಅಷ್ಟೇ ಫ್ರೆಂಡ್ಸ್. ಇಲ್ಲೆಲ್ಲ ನೀವು ನೋಡ್ಬೋದು 200, 300, 150 ಆ ರೇಂಜಲ್ಲೇ ನಮಗೆ ಶೂಸ್ ಎಲ್ಲ ಸಿಕ್ಬಿಡುತ್ತಿಲ್ಲಿ. ಇನ್ನು ಬ್ರ್ಯಾಂಡೆಡ್ ಶೂಸ್ ಎಲ್ಲ ಇರುತ್ತಲ್ಲ 4000, 5000 ಅದೆಲ್ಲ ಇಲ್ಲಿ 600, 700, 300 ಆ ರೇಂಜಲ್ಲಿರುತ್ತೆ. ತನುಗೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡೋಗ ಶೂಸ್ ಚೆನ್ನಾಗಿರುತ್ತೆ ಅಂತೇಳಿ ಶೂಸ್ ತಗೋ ಅಂತ ಹೇಳಿದೆ. ಅವಳು ನೋಡಿ ಹಾಕ್ಕೊಂಡು ಟ್ರಯಲ್ ಮಾಡ್ತಾಯಿದ್ದಾಳೆ. ಇನ್ನು ಒಳಗಡೆ ಕೆಳಗಡೆ ಎಲ್ಲ ತುಂಬ ಬಟ್ಟೆಗಳಂತೂ ಸಖತ್ ಕಲೆಕ್ಷನ್ಸ್ ಇದೆ. ಟೀ ಶರ್ಟ್ಸು, ಪ್ಯಾಂಟ್ಸ್ಗಳು ಬ್ರ್ಯಾಂಡೆಡ್ಡು ಎಲ್ಲ ತುಂಬ ಚೆನ್ನಾಗಿದೆ. ತನು ಇವಾಗ ಹಾಕ್ಕೊಂಡಿರೋ ಪ್ಯಾಂಟ್ ಕೂಡ ಇಲ್ಲೇ ಟೆಕ್ಸಸ್ ಮಾರ್ಟಲ್ಲೇ ತೊಗೊಂಡಿದ್ದು. ಅವಳಿಗೆ ಆ ಪ್ಯಾಂಟ್ ತುಂಬಾ ಇಷ್ಟ, ಅಷ್ಟು ಕಂಫರ್ಟಬಲ್ ಆಗಿದೆ. ಅವಳು ತುಂಬ ಇಷ್ಟಪಟ್ಟು ಯಾವಾಗಲೂ ಅದನ್ನೇ ಜಾಸ್ತಿ ಹಾಕ್ಕೋತಾಳೆ ಅವಳಿಗೆ ಆ ಪ್ಯಾಂಟ್ ಇಷ್ಟ ಅಂಥೇಳಿ. ಕಡಿಮೆ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿದು ಬಟ್ಟೆ ಸಿಗುತ್ತೆ ಫ್ರೆಂಡ್ಸ್. ಚಿಕ್ಕ ಮಕ್ಕಳಿಗಂತೂ ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಗೊತ್ತಾ, ಅಷ್ಟು ಚೆನ್ನಾಗಿದೆ. ನಂಗೆ ಇಷ್ಟ ಇಲ್ಲಿಗೆ ಬರೋದು. ಇದಿರೋದು ಇದ್ರ ಹತ್ರ ಬರುತ್ತೆ, ಬ್ರಿಗೇಡ್ ಮಿಲಿಯಮ್ ಅಂತ ಬರುತ್ತಲ್ವ, ಅಲ್ಲಿ ಬರುತ್ತಿದ್ದು. JP ನಗರ 5th ಫೇಸ್ ಅಂತ ಅನ್ಕೋತೀನಿ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಪುಟ್ಟೇನಹಳ್ಳಿ ಹತ್ರ ಇದೆ. ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ನೀವು ಬರ್ಬೋದು. ಟೆಕ್ಸಸ್ ಮಾರ್ಟ್ ಅಂತ ಹೊಡೆದ್ರೆ ನಿಮಗೆ ಸಿಗುತ್ತೆ ಅಡ್ರೆಸ್ಸು, ಪ್ರಾಪರ್ ಅಡ್ರೆಸ್ಸು. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ನಾವಿಲ್ಲಿ ತನುಗೇನಾದರೂ ಕೊಡ್ಸೋಣ ಅಂತ ಬಂದಿದ್ವಿ ಅಷ್ಟೇ. ಪ್ರಮೋಷನ್ ಅಂತೂ ನಾನು ಮಾಡ್ತಾಯಿಲ್ಲ. ಚೆನ್ನಾಗಿರೋದಕ್ಕೆ ನಾನು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಶೂಸ್ ಅಂತೂ ಎಷ್ಟು ಚೆನ್ನಾಗಿದೆ. ಇನ್ನು ಕಾಲೇಜ್ ಹುಡುಗರಿಗೆಲ್ಲ ತುಂಬ ಚೆನ್ನಾಗಿರೋದಿದೆ ಕಲೆಕ್ಷನು. ಕಡಿಮೆ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಶೂಸ್ ಎಲ್ಲ ತೊಗೊಂಡೋಗ್ಬೋದು. ಇಲ್ಲಿ ಶೂಸು ಬಟ್ಟೆ ಅಷ್ಟೇ ಅಲ್ಲದೆ ಒಂದಷ್ಟು ಕಿಚನ್ ವೇರ್ಸ್ ಎಲ್ಲ ಇದೆ. ಸ್ಕ್ರೀನ್ಗಳಾಗಿರಲಿ, ಬೆಡ್ಶೀಟ್ಗಳಾಗಿರಲಿ, ಹಾಗೆಯೇ ಇದೆಲ್ಲ ಬರುತ್ತೆ, ಪ್ಲೇಟ್ಸ್ಗಳು ಎಲ್ಲ ಚೆನ್ನಾಗಿರೋದಿದೆ. ಅಂದರೆ ಇದು ಕಿಚನ್ ವೇರೆಲ್ಲ ಏನೋ ಅಷ್ಟೊಂದು ಕಡಿಮೆ ಅಂತ ಅನ್ನಿಸ್ಲಿಲ್ಲ. ಎಲ್ಲ ಪ್ರೈಸ್ ಸ್ವಲ್ಪ ಜಾಸ್ತಿ ಥರನೇ ಇದೆ, ನಾರ್ಮಲ್ ಪ್ರೈಸ್ ಥರ ಇದೆ, ಕಡಿಮೆ ಅಂತೇನು ಅನ್ನಿಸ್ಲಿಲ್ಲ ನನಗೆ. ಒಟ್ಟಾರೆ ಇದು ಸ್ವಲ್ಪ ಇರಲಿ ಅಂತ ಇಟ್ಟಿದ್ದಾರೆ ಅಷ್ಟೇ. ಕರ್ಟನ್ಸ್ ಎಲ್ಲ ನೋಡಿದೆ ನಾನು, ಬಟ್ ಕರ್ಟನ್ಸ್ ಎಲ್ಲ ಏನು ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನೋಡ್ತಾ ಇದ್ದೆ ನಾನು, ಊರಿಗೆ ತೊಗೊಂಡೋಗೋಕ್ಕಾಗುತ್ತೆ ಅಮ್ಮರ ಮನೆಗೆ ಅಂತೇಳಿ. ಬಟ್ ಮಾಮೂಲಿ ಥರನೇ ಅನ್ನಿಸ್ತು ನನಗೆ, ಅಷ್ಟೊಂದೇನು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಹಂಗಾಗಿ ಸುಮ್ಮನೆ ನೋಡಿಬಿಟ್ಟು ಇಟ್ಟೆ. ಪ್ರೈಸ್ ಎಲ್ಲ ನೋಡಿದ್ರೆ ಅದು ಸ್ವಲ್ಪ ಕರ್ಟನ್ಸ್ದೆಲ್ಲ ರೇಟ್ ಜಾಸ್ತಿನೇ ಇತ್ತು ಅಂತ ಅನ್ನಿಸ್ತು.
ಇನ್ನು ಒಂದಷ್ಟು ಫೈಬರ್ ಮೆಟೀರಿಯಲ್ಸ್ ಬರುತ್ತಲ್ವ, ಬಾಕ್ಸ್ಗಳು, ಅದೆಲ್ಲ ಸುಮಾರಿದೆ. ನನ್ನ ಹಸ್ಬೆಂಡ್ ನೋಡಿದ್ರು, ತೊಗೊಳೋದಾದ್ರೆ ತೊಗೋ ಕರ್ಟನ್ಸ್ಗಳು ಅಂತ ಅಂದರು. ನಾನು ಸುಮ್ಮನೆ ನೋಡಿಬಿಟ್ಟು ಬೇಡ ಅಂತ ಬಿಟ್ಟೆ. ಇಲ್ಲೆಲ್ಲ ನೋಡ್ಬೋದು, ಇದು ಆರ್ಗನೈಸ್ ಮಾಡುವಂಥ ಬಾಸ್ಕೆಟ್ ಎಲ್ಲ ಬರುತ್ತಲ್ಲ, ಅದೆಲ್ಲ ತುಂಬಾ ಇದೆ. ಇನ್ನು ಗ್ಲೌಸ್ಗಳಾಗಿರ್ಬೋದು, ಅಂದರೆ ಓವನ್ ಯೂಸ್ ಮಾಡ್ತೀವಲ್ಲ ಗ್ಲೌಸ್, ಆ ಥರದ್ದೆಲ್ಲ ಇಲ್ಲಿದೆ. ಇನ್ನು ಟೇಬಲ್ ಮ್ಯಾಟ್ಗಳು, ಡೈನಿಂಗ್ ಮ್ಯಾಟ್ಗಳು ಅದೆಲ್ಲ ಇದೆ. ಇನ್ನು ಬುಟ್ಟಿಗಳು, ಆ ಥರದ್ದೆಲ್ಲ ಇದೆ. ಚೆನ್ನಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಒಂದು ಸಲ ಬಂದರೆ ಈವ್ನಿಂಗ್ ಟೈಮಲ್ಲಿ ಅಂದರೆ ಬೇಕಾಗಿದ್ದೆಲ್ಲ ಒಂದೇ ಕಡೆ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಮೇಯ್ನಾಗಿ ಅಂತಂದರೆ ಶೂಸು, ಡ್ರೆಸ್ಗಳು, ಪ್ಯಾಂಟ್ಗಳು ಆ ಥರದ್ದೆಲ್ಲ ಸಿಗುತ್ತೆ. ಮೇಯ್ನಾಗಿ ಅದೇ. ಇನ್ನು ಇವೆಲ್ಲ ಸ್ವಲ್ಪ ಕಡಿಮೆನೇ ಇದೆ. ಇನ್ನು ಟಪ್ಪರ್ವೇರ್ ಬಾಕ್ಸ್ಗಳು ಬರುತ್ತಲ್ವ, ಲಂಚ್ ಬಾಕ್ಸ್ಗಳು, ಆ ಟೈಪೆಲ್ಲ ಇದೆ. ಪ್ರೈಸ್ ಎಲ್ಲ ಇನ್ನೇನು ನಾರ್ಮಲ್ ಪ್ರೈಸ್ ಎಷ್ಟಿರುತ್ತೆ ಅಷ್ಟೇ ಇದೆ, ಇನ್ನೇನು ಕಡಿಮೆ ಅಂತ ಏನಿಲ್ಲ ಇದರಲ್ಲಿ. ಮೇಯ್ನಾಗಿ ಬಟ್ಟೆ ಮತ್ತು ಶೂಸ್ ಎಲ್ಲ ಕಡಿಮೆಗೆ ಸಿಗುತ್ತಿಲ್ಲಿ. ನೋಡ್ತಾ ಇದ್ದರೆ ಎಲ್ಲ ತೊಗೋಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಆಮೇಲೆ ತೊಗೊಂಡ್ಬಿಡ್ತೀವಿ, ಕೆಲವೊಂದು ಟೈಮ್ ಯೋಚನೆ ಮಾಡ್ತೀವಿ, ತೊಗೊಬಿಡ್ತೀವಿ. ಅಯ್ಯೋ ಆಮೇಲೆ ಏನಕ್ಕೆ ತೊಗೊಂಡ್ವಿ ಅಂದ್ಕೊತೀವಿ. ಆ ಥರ ನಾನು ಸುಮಾರು ಸಲ ಹಂಗೆ ಮಾಡ್ತೀನಿ. ಹಂಗಾಗಿ ಈ ನಡುವೆ ಏನು ಮಾಡ್ತೀನಿ ಅಂತೇಳಿದ್ರೆ, ಬೇಕಾಗಿರೋದಕ್ಕೆ ಮಾತ್ರ ಇನ್ವೆಸ್ಟ್ ಮಾಡ್ತೀನಿ ಹೊರತು ಈ ರೀತಿದಕ್ಕೆಲ್ಲ ಇತ್ತೀಚೆಗೆ ನಾನು ಏನೂ ಇನ್ವೆಸ್ಟ್ ಮಾಡಲ್ಲ. ನನಗೆ ಅನಿಸುತ್ತೆ ಇದೆಲ್ಲ ವೇಸ್ಟು, ಎಷ್ಟು ಹೆಚ್ಚು ತೊಗೊಂಡು ಇಟ್ಕೊಂಡು ಏನು ಮಾಡೋದು ಅಂತ ಅಂದ್ಕೊಂಡು ನಾನು ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ತೊಗೋಬೇಕು ಅಂತಲೇ ಯೋಚನೆ ಮಾಡ್ತೀನಿ. ಪ್ಲೇಟ್ಸ್ ಎಲ್ಲ ಚೆನ್ನಾಗಿತ್ತು, ಕ್ವಾಲಿಟಿ ಎಲ್ಲ. ಅದರ ಪ್ರೈಸ್ ಇನ್ನೇನು ನಾರ್ಮಲ್ ಪ್ರೈಸೇ ಇತ್ತು. ಗ್ಲಾಸ್ಗಳು, ಗ್ಲಾಸ್ ಸೆಟ್ಗಳು, ಆಮೇಲೆ ಹಾಟ್ ಬಾಕ್ಸ್ಗಳು, ಈ ಥರದ್ದೆಲ್ಲ ಇತ್ತು. ನನ್ನ ಹಸ್ಬೆಂಡ್ ಕೂಡ ಸ್ಲಿಪ್ಪರ್ ತೊಗೋಬೇಕು ಅಂತ ಅವರು ನೋಡ್ತಾಯಿದ್ರು. ಇನ್ನೂ ನೋಡ್ತೀನಿ ಅಂದರೆ ಇನ್ನೂ ಸುಮಾರೆಲ್ಲ ನೋಡೋದಿತ್ತು, ನಾನೇನು ನೋಡಲಿಲ್ಲ ಜಾಸ್ತಿ. ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡೆ. ನೋಡ್ತಾ ಇದ್ದಂಗೆ ಎಲ್ಲದನ್ನು ತೊಗೋಬೇಕು ಅಂತ ಆಸೆ ಆಗುತ್ತೆ. ನನ್ನ ಹಸ್ಬೆಂಡ್ ಒಂದು ಜೊತೆ ಸ್ಲಿಪ್ಪರ್ ಮನೇಲಿ ಹಾಕ್ಕೊಂಡು ಓಡಾಡೋಕ್ಕೆ ಬೇಕು ಅಂತೇಳಿ ತೊಗೊಂಡ್ರು. ಸೆಕೆಗಾಲ, ಇವಾಗ ಯಾವ ಥರ ಸ್ಲಿಪ್ಪರ್ ತೊಗೊಂಡ್ರು ಕೂಡ ಕಾಲು ಹೀಟಾದಂಗೆ ಆಗುತ್ತೆ. ಸಮ್ಮರ್ ಬಂದರೆ ನೋಡಿಕೊಂಡು ಸ್ವಲ್ಪ ಗಾಡಿ ಓಡಿಸ್ಬೇಕಾದ್ರೆ ಕಂಫರ್ಟಬಲ್ ಆಗಿರ್ಬೇಕಂತೇಳಿ ಆ ಥರದನ್ನೇ ಹುಡ್ಕೊಂಡು ಅವ್ರು ತೊಗೊತಾಯಿದ್ರು. ಯಾವಾಗಲೂ ರಶ್ ಇರುತ್ತೆ ಫ್ರೆಂಡ್ಸ್. ನನಗೆ ಏನು ಅನಿಸುತ್ತೆ ಅಂದರೆ ಟೆಕ್ಸಸ್ ಮಾರ್ಟ್ಗೆ ಮಾರ್ನಿಂಗ್ ಟೈಮ್ ಬರಬೇಕು ಅನಿಸುತ್ತೆ. ಯಾಕಂದರೆ ಮಾರ್ನಿಂಗ್ ಟೈಮಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಈವ್ನಿಂಗ್ ಆಗ್ತಾ ತುಂಬ ಜನ ಬರ್ತಾರೆ ನೋಡಿ. ತುಂಬ ಶಾಪಿಂಗು ಇಲ್ಲಿ ಮಾಡೋದ್ರಿಂದ ಬೆಳಗ್ಗೆನೇ ಬಂದರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ. ಈವ್ನಿಂಗ್ ಟೈಮ್ ಅಷ್ಟೊತ್ತಿಗೆ ತುಂಬ ಒಳ್ಳೊಳ್ಳೆದೆಲ್ಲ ಹೋಗ್ಬಿಟ್ಟಿರುತ್ತೆ. ನೋಡ್ಬೋದು ಎಷ್ಟೆಲ್ಲ ಟೀ ಶರ್ಟ್ಗಳಾಗಲಿ, ಜಾಕೆಟ್ಗಳಾಗಲಿ. ಆ್ಯಕ್ಚುಲಿ ನಾನು ತನುಗೆ ಜಾಕೆಟ್ ಕೊಡಿಸ್ಬೇಕಂತಲೇ ಬಂದಿದ್ದು. ಬಟ್ ಜಾಕೆಟ್ ಬಿಟ್ಟು ಎಲ್ಲ ನೋಡಿ ಈ ಥರದ ಜಾಕೆಟ್ ಕೇಳಿದ್ದವಳು. ಇದೆಲ್ಲ 900 700 ಆ ರೇಂಜಲ್ಲೇ ಇತ್ತು. ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಥರದ ಜಾಕೆಟ್ ಕೊಡಿಸ್ಲಿಲ್ಲ. ಅದ್ರ ಬದಲಾಗಿ ಅವಳು ಪ್ಯಾಂಟ್ ಬೇಕು ಅಂತ ಇಷ್ಟಪಟ್ಟಳು, ಮತ್ತು ಟಾಪ್ಸ್ ಇಷ್ಟಪಟ್ಟಳು. ಹಾಗಾಗಿ ಸರಿ ಅದನ್ನು ತೊಗೋ, ನೆಕ್ಸ್ಟ್ ಟೈಮ್ ಬಂದಾಗ ಜಾಕೆಟ್ಗಳು ತೊಗೊಳ್ಳುವಂತೆ, ಈಗೇನು ಸಮ್ಮರು, ಇವಾಗೇನು ಅಷ್ಟೊಂದು ಯೂಸ್ ಆಗೋಲ್ಲ ಅಂಥೇಳಿ ಬೇಡ ಅಂಥೇಳಿ ಡಿಸೈಡ್ ಆದ್ವಿ. ಪಿಂಕಿ ಅನ್ನೋದು ಅರ್ಧಿರೋ ಪರ್ತಿರೋ ಎಲ್ಲ ತನುಗೆ ಪಾಕೆಟ್ ಟೈಪಲ್ಲಿ ಬರ್ತಾವಲ್ಲ, ಒಂದು ಸುಮಾರು ಪಾಕೆಟ್ಸ್ ಬರುತ್ತಲ್ವ, ಆ ಟೈಪ್. ಅದು ಪ್ಯಾಂಟ್ ಹೆಸ್ರು ಏನು ಹೇಳ್ತಾರೋ ಗೊತ್ತಿಲ್ಲ, ಆ ಥರ ಬೇಕು ಅಂತ ಅಂದ್ಲು. ಆ ಥರದ್ದು ನೋಡಿದ್ಲು, ಇವಳು ಸೈಜಲ್ಲಿ ಅದು ಸಿಕ್ಕಲಿಲ್ಲ. ಕೊನೆಗೆ ಇದೊಂದು ಪ್ಯಾಂಟ್ ಇಷ್ಟಪಟ್ಲು. ಸ್ವಲ್ಪ ಲೂಸ್ ಪ್ಯಾಂಟ್ ಥರ, ಬ್ಯಾಗಿ ಪ್ಯಾಂಟ್ ಥರ ಬರುತ್ತಲ್ವ, ಆ ಥರದ್ದು. ಸರಿ ಅಂತೇಳಿ ಇಷ್ಟಪಟ್ಲಲ್ಲ ಅಂಥೇಳಿ ಅದನ್ನು ಕೂಡ ಕೊಡಿಸಿ ಈಗ ಬಿಲ್ಲಿಂಗ್ ಕೌಂಟ್ರಲ್ಲಿ ಇದ್ದೀವಿ. ಸ್ವಲ್ಪ ಬಿಲ್ಲಿಂಗ್ ಆಗೋದೇ ಲೇಟ್ ಆಗುತ್ತೆ ಅಷ್ಟೇ, ಯಾಕಂದರೆ ಯಾವಾಗಲೂ ರಶ್ ಇರೋದ್ರಿಂದ ಸ್ವಲ್ಪ ಬಿಲ್ಲಿಂಗ್ ಆಗೋದು ಲೇಟ್ ಆಗುತ್ತೆ. ಇವಾಗ ಹೊರಗಡೆ ಬಂದ್ವಿ. ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮು. ಈ ಕಡೆ ಏರಿಯಾನೇ ಅಷ್ಟೇ ಫ್ರೆಂಡ್ಸ್, ಪುಟ್ಟೇನಹಳ್ಳಿ ಕಡೆ ಒಂಥರ ಖುಷಿಯಾಗುತ್ತೆ ಈ ಕಡೆ ಬಂದರೆ. ಸಾಯಂಕಾಲ ಟೈಮು ಈ ಥರ ಟೈಮ್ ಸ್ಪೆಂಡ್ ಮಾಡೋದು ನಂಗೆ ತುಂಬಾ ಇಷ್ಟ ಆಗುತ್ತೆ.
ಮನೆಯಲ್ಲೇ ಇದ್ದಿದ್ದು ಬೋರ್ ಆದರೆ ಈವ್ನಿಂಗ್ ಟೈಮಲ್ಲಿ ಈ ರೀತಿ ಬಂದರೆ ಖುಷಿಯಾಗುತ್ತೆ. ನನ್ನ ಹಸ್ಬೆಂಡ್ ಕೈಗೆ ಸಿಗಬೇಕು, ನಾವು ಈ ರೀತಿ ಬರಬೇಕಷ್ಟೇ. ಇನ್ನು ಮಂಡೇ ನಾವು ಊರಿಗೆ ಹೊರಟಿದ್ವಿ. ಊರಿಗೆ ಹೋಗಬೇಕು. ನಾವು ಊರಿನ ವೀಡಿಯೋ ಕೂಡ ಸ್ವಲ್ಪ ಶೇರ್ ಮಾಡ್ತೀನಿ ನಾನು ವೀಡಿಯೋಸ್ಗಳನ್ನ, ನಿಮಗೆ ಇಷ್ಟ ಆಗುತ್ತೆ. ಸದ್ಯಕ್ಕೆ ಈಗ ಶಾಪಿಂಗ್ ಅಂತೂ ಮುಗೀತು. ಖುಷಿಯಾಗಿ ಶಾಪಿಂಗ್ ಮಾಡಿಕೊಂಡು ಇವಾಗ ಹೊರಗಡೆ ಸ್ವಲ್ಪ ಹೊತ್ತು ತಿರುಗಾಡಿಕೊಂಡು ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನಾದರೂ ತಿಂದ್ಕೊಂಡು. ನಾನ್ ವೆಜ್ ಬೇರೆ ಪೂಜೆ ಮಾಡಿದ್ರಿಂದ ತಿಂತಾಯಿಲ್ಲ. ಬಟ್ ನಾನ್ ವೆಜ್ ತಿಂತಾ ಇಲ್ಲ ಅಂತ ಹೇಳ್ಬಿಟ್ಟು ಇವು ಸಖತ್ತು ಬಾಯೆಲ್ಲ ಒಂಥರ ಆದಂಗಾಗಿತ್ತು. ಹಂಗಾಗಿ ಮಶ್ರೂಮು ಕಬಾಬ್ ತೊಗೊಂಡು ತಿಂತಾ ಫ್ರೆಂಡ್ಸ್. ಇದು ಮಶ್ರೂಮ್ ಕಬಾಬು 48 ದಿನ ನಾನ್ ವೆಜ್ ತಿನ್ನಂಗಿಲ್ಲ, ಹಂಗಾಗಿ ನಮ್ಮ ನಾಲ್ಗೆಲ್ಲ ಸತ್ತೋಗ್ಬಿಟ್ಟಿದೆ. ಹಂಗಾಗಿ ಕುಮಾರಸ್ವಾಮಿ ಲೇಔಟ್ ಹತ್ರ ಇಲ್ಲೊಂದು ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬ್ ಮಾರ್ತಾರೆ. ಅಲ್ಲಿ ಬಂದ್ಬಿಟ್ಟು ಈಗ ಮಶ್ರೂಮ್ ಕಬಾಬ್ ತೊಗೊಂಡು ತಿಂತಾ ಇದ್ದೀವಿ. ಚಟ್ನಿನೂ ಕೊಟ್ಟಿದ್ದಾರೆ, ತುಂಬ ಕ್ರಿಸ್ಪಿಯಾಗಿ ಇದು ಮಾಡಿದಾರಲ್ಲ. ನಾಲ್ಗೆಲ್ಲ ಸತ್ತೋಗ್ಬಿಟ್ಟಿತ್ತು ಮನೆ, ನಿಜವಾಗ್ಲೂ. ಖಾರ ತಿಂದೆ, ಏನು ತಿಂದರೂ ರುಚಿ ಆಗ್ತಾಯಿಲ್ಲ ಬಾಯಿ, ಆ ರೀತಿ ಆಗ್ಬಿಟ್ಟಿದೆ. ಎಲ್ಲ ಬೈಕೊಂಡೋಯ್ತವ್ರೆ. ಯಾಕೆ ಯಾವಾಗ ಬಂದರೂ ಖಾಲಿ ಅಂತೀರ. ಅವ್ರು ಬೇಗ ಕ್ಲೋಸ್ ಮಾಡಿಬಿಡ್ತಾರಲ್ವಾ. ಖಾಲಿ ಆಯ್ತಾ ಈಗ? ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಮಶ್ರೂಮ್ ಬಿರಿಯಾನಿ ಖಾಲಿ, ಅದು ಖಾಲಿ. ಅವತ್ತೊಂದು ದಿವಸ ನಾವು ಬಂದಾಗ ಅವತ್ತು ಖಾಲಿ ಆಗಿತ್ತು ಅಲ್ವಾ? ಬೇಯಿಸಿದ್ದು ಕಬಾಬ್ ಇದು. ಏನೈತ್ರ ಹೆಸರು? ಸಾಲಡ್, ಐಸ್ ಕ್ರೀಮ್, ಫ್ರೂಟ್ ಸಲಾಡು. ಹೇಳಲ್ವಾ ಐಸ್ ಕ್ರೀಮು ಫ್ರೂಟ್ ಎಷ್ಟು ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈಗ ಒಂದು ಮಸಾಲ ಸೋಡಾ ಕುಡಿದ್ವಿ. ಸ್ವಲ್ಪ ನಂಗೆ ಗ್ಯಾಸ್ಟ್ರಿಕ್ ಅಂತೇಳಿ ಒಂದು ಸ್ವಲ್ಪ ಮಸಾಲ ಸೋಡಾ ಕುಡಿದ್ವಿ. ಇವಾಗ ನನ್ನ ಹಸ್ಬೆಂಡು ಫ್ರೂಟು ಎಂಥದ್ದು ಮನೆಯದು? ಫ್ರೂಟ್ ಸಲಾಡಾ? ಫ್ರೂಟ್ಸ್ ಐಸ್ ಕ್ರೀಮಾ? ಫ್ರೂಟ್ ಸಲಾಡ್ ಐಸ್ ಕ್ರೀಮ್. ಫ್ರೂಟ್ ಸಲಾಡ್ ಐಸ್ ಕ್ರೀಮ್ ತೊಗೊಂಬಂದಿದ್ದಾರೆ. ಹೇಳಿಲ್ಲ ಕೇಳಿಲ್ಲ. ಕೆಮ್ಮತ್ತಿದ್ರೆ ನೀನೇ ಜವಾಬ್ದಾರಿ, ಆಯಿತಾ? ಇಲ್ಲಿ ತಿನ್ಬೇಡ, ಕೆಂಬರುತ್ತೆ. ಹೇಳು. ಇಲ್ಲಿ ತಿನ್ಬೇಡ, ಕೆಂಬರುತ್ತೆ. ಆಯಿತು. ಹೆಚ್ಚು ಫ್ರೆಂಡ್ಸ್, ಟೆಕ್ಸಸ್ ಮಾರ್ಟಿಂದ ತನುಗೆ ಏನೆಲ್ಲ ತೊಗೊಬಂದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದೊಂದು ಜೀನ್ಸ್ ಪ್ಯಾಂಟು, ಒಂಥರ ಫ್ರೀ ಪ್ಯಾಂಟ್ ಟೈಪಲ್ಲಿ. ಇದು ಬ್ಯಾಗಿ ಪ್ಯಾಂಟ್ ಅಂತಾರಲ್ವ, ಆ ಟೈಪಲ್ಲಿದೆ ಸ್ವಲ್ಪ. ಇದ್ರ ಪ್ರೈಸ್ ಎಷ್ಟು ಚಿನ್ನಿ? 349. ಹಾಗೆ ಇದು ಟಾಪು. ಇವಾಗ ಟ್ರಯಲ್ ನೋಡಿದ್ಲು ಕರೆಕ್ಟಾಗಿದೆಯಾ ಅಂತೇಳ್ಬಿಟ್ಟು, ಹಂಗಾಗಿ ಎಲ್ಲ ಫೋಲ್ಡ್ ಮಾಡಿದೆ, ಉಲ್ಟಾ ಆಗಿದೆ. ಇದೆಷ್ಟು ಚಿನ್ನಿ? 199 ಅಲ್ವಾ? ನೋಡೋದು 199. 199. ಇದೊಂಥರ ಕ್ರೀಮ್ ಕಲರು, ಚೆಕ್ಸ್ ಇದೆ. ಹತ್ರ ತಗೊಬ. ಚೆಕ್ಸ್ ಅಲ್ಲ, ಲೈನ್ಸ್ ಇದೆ. ಚೆಕ್ಸ್ ಅಲ್ಲ ಚಿನ್ನಿ, ಚೆಕ್ಸೇನಾ? ಚೆಕ್ಸ್ ಥರನೇ. ಆಮೇಲೆ ಇದೊಂದು ಜಾಕೆಟ್ ಥರ, ಸ್ವೆಟರ್ ಥರ, ಜರ್ಕಿನ್ ಥರನೂ ವೇರ್ ಮಾಡ್ಬೋದು. ಜೀನ್ಸ್ ಪ್ಯಾಂಟ್ಗಳಿಗೂ ಹಾಕೋಬೋದು. ಇದು ನಂಗೆ ಇಷ್ಟ ಆಯಿತು. ಇದ್ರ ಪ್ರೈಸ್ ಎಷ್ಟು ಚಿನ್ನಿ? 129 ಇರಬೇಕಿದು. 129 ರೂಪೀಸು. ಹಾಗೆ ಇದೊಂದು ಲಾಂಗು, ಏನಂತಾರೆ, ಗೌನ್ ಥರ, ಏನಂತಾರೆ ಅದಕ್ಕೆ? ಹಿಂದೆ ಹೋಗು, ಸ್ವಲ್ಪ ಟೈಟ್ ಫಿಟ್, ಲಾಂಗ್ ಟಾಪು ನೋಡಿ ಈ ರೀತಿ. ಅದ್ರ ಮೇಲೆ ಒಂದು ಜಾಕೆಟ್ ಹಾಕ್ಕೊಂಡ್ರೆ, ಜೀನ್ಸ್ದಾಗಲಿ ಇನ್ಯಾವುದಾದ್ರೂ ಒಂದು ಜಾಕೆಟ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇದರ ಪ್ರೈಸು ಓನ್ಲಿ 179. ಸೊ ಇಷ್ಟು ತೊಗೊಂಬಂದ್ವಿ. ಆಮೇಲೆ ಅದ್ರ ಜೊತೆಗೆ ಅವಳಿಗೆ ಶೂಸು, ಎಲ್ಲ ಹಳೇದಾಗಿತ್ತು ಶೂಸ್ಗಳು. ಹಂಗಾಗಿ ಅವಳಿಗೆ ಒಂದು ಜೊತೆ ಶೂಸು, ನನ್ನ ಹಸ್ಬೆಂಡ್ಗೆ ಒಂದು ಜೊತೆ ಚಪ್ಪಲಿ. ನಾನು ಮಾತ್ರ ಏನೂ ತೊಗೊಳ್ಳಿಲ್ಲ. ಇವರಿಬ್ಬರು ತೊಗೊಂಡ್ರು, ನಾನೇನು ತೊಗೊಳ್ಳಿಲ್ಲ. ಅಲ್ಲಿ 2020 ರೂಪಾಯಿ ಚಪ್ಪಲಿ ಕೊಡ್ಸಿದ್ವಿ.
ಟೆಕ್ಸಸ್ ಮಾರ್ಟಲ್ಲೆಲ್ಲ ಕಡಿಮೆ ಫ್ರೆಂಡ್ಸ್ ನಿಜವಾಗ್ಲೂ. ನೀವು ಯಾರಾದರೂ ಹೋಗಿ ತಗೋಬೇಕಂದ್ರೆ ಆರಾಮಾಗಿ ತೊಗೋಬೋದು. ಇನ್ನು ಮಕ್ಕಳಿಗಂತೂ ಸೂಪರಾಗಿರೋ ಬಟ್ಟೆಗಳಿದೆ, ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಕಡಿಮೆ ರೇಟಿಗೆ ಸಿಗುತ್ತೆ. ಆರಾಮಾಗಿ ಹೋಗಿ ಶಾಪಿಂಗ್ ಮಾಡ್ಬೋದು. ಶೂಸ್ ಎಷ್ಟು ನೋಡ್ತೀನಿ? 120. ಓನ್ಲಿ 120ನಾ? 129. ಸ್ಲಿಪ್ಪರ್ ಅಪ್ಪಂದು 120. ಅದು 120ನಾ? ಎಷ್ಟಾಯ್ತು ಒಟ್ಟು? 1150 ಆಯ್ತೇನಪ್ಪ ಅಲ್ವಾ? 1105 1150 ಅವನೇ? 1105. 1105 ರೂಪಾಯಿಗೆ ಇಷ್ಟೆಲ್ಲ ಐಟಮ್ ತೊಗೊಂಬಂದಿದ್ದೀವಿ. ಚೆನ್ನಾಗಿರುತ್ತೆ ಟೆಕ್ಸಸ್ ಮಾರ್ಟಲ್ಲಿ ಬಟ್ಟೆಗಳು, ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ನಾನು ಅಲ್ಲಿಂದನೇ ಜಾಸ್ತಿ ತರೋದು. ತನಗೆ ಪ್ಯಾಂಟ್ಗಳೆಲ್ಲ ಎಲ್ಲದನ್ನು ತುಂಬ ವರ್ಷ ಬಾಳಿಕೆ ಬರುತ್ತೆ ಟೆಕ್ಸಸ್ ಮಾರ್ಟಲ್ಲಿ ತೊಗೊಳೋದು, ಯಾಕಂದರೆ ಅವು ಬ್ರ್ಯಾಂಡೆಡ್ ಆಗಿರೋದ್ರಿಂದ. ತನುಗೆ ಎಕ್ಸಾಮ್ ಮುಗ್ದಿದ್ದಕ್ಕೆ ಇವತ್ತು ಒಂಥರ ಹೊರಗಡೆ ಕರ್ಕೊಂಡೋಗಿ ಅವಳಿಗೆ ಕೇಳಿದ್ದನ್ನೆಲ್ಲ ಕೊಡಿಸಿ ಕರ್ಕೊಂಡು ಬಂದಿದ್ದೀವಿ. ಬಾ ಇಲ್ಲಿ ಚಿನ್ನಿ, ಬಾ, ಶೋ ಯುವರ್ ಫೇಸ್. ಎಕ್ಸಾಮ್ ಮುಗಿಸ್ಬಿಟ್ಲು 9ನೇ ಕ್ಲಾಸಿಂದು. ಇನ್ನು ಒಂದು ವಾರದಲ್ಲಿ 10ನೇ ಕ್ಲಾಸಿಗೆ ಹೋಗ್ತಾಳೆ ತನು ಅಲ್ವಾ? ಇನ್ನೊಂದು ವಾರದಲ್ಲಿ 10ನೇ ಕ್ಲಾಸ್ ಆಗಿಬಿಡುತ್ತೆ ಮಗು. ಎಕ್ಸಾಮಿಗೆ ಓದಿ ಸುಸ್ತಾಗಿರೋದಕ್ಕೆ ಮಗುಗೋಸ್ಕರ ಇವಾಗ ನಾವು ಇಷ್ಟೆಲ್ಲ ಶಾಪಿಂಗ್ ಮಾಡಿ ಕೇಳಿದ್ದೆಲ್ಲ ಕೊಡಿಸಿ ಬಂದಿದ್ದೀವಿ. ಹ್ಯಾಪಿನಾ? ಫುಲ್ ಹ್ಯಾಪಿನಾ? ಪಿಜ್ಜಾ ಅದನ್ನೇ ಅದು ಇದು ತಿಂದು ಸುಸ್ತಾಯಿತು, ಪಿಜ್ಜಾ ಬೇರೆ. ಊಟ ಇರು, ರೈಸ್ ಆಗೋಯ್ತು, ಊಟ ಮಾಡುವಂತೆ. ಸ್ವಲ್ಪ ಊಟ ಮಾಡಿಬಿಟ್ಟು ಮಲ್ಕೋಬೇಕು. ಬೆಳಗ್ಗೆ 4:15 ಎದ್ದಿದ್ಲು ತನು ಓದೋದಕ್ಕೆ. ಮತ್ತು ಬಂದಮೇಲೆ ಹಂಗೆ ಹಿಂಗೆ ಮಾತಾಡಿಕೊಂಡು ಅದು ಇದು ಟೈಮ್ ಪಾಸ್ ಮಾಡಿ ಸಾಯಂಕಾಲ ಶಾಪಿಂಗ್ ಹೋಗಿ ಬಂದಿದ್ದಾಯಿತು. ನನಗೂ ತುಂಬ ಸುಸ್ತಾದಂಗೆ ಆಯಿತು, ಹಂಗೇ ಮಲ್ಕೊಂಡಿದ್ದೀನಿ ನಾನು. ಊಟ ಮಾಡಿಬಿಟ್ಟು ಸ್ವಲ್ಪ ಮಲ್ಕೊಂಡ್ರೆ ಆಯಿತು. ಇನ್ನು ಊರಿಗೆ ಹೋಗಬೇಕು. ಊರಿಗೆ ಹೋಗ್ಬೇಕಾದ್ರೆ ಮತ್ತೆ ನಾನು ವ್ಲಾಗ್ನ ಶುರು ಮಾಡ್ತೀನಿ. ನಾಳೆ ಹೋಗ್ತೀನೋ ನಾಡಿದ್ದು ಹೋಗ್ತೀನೋ ಗೊತ್ತಿಲ್ಲ. ನಾಳೆ ಮನಸ್ಸೇನಾದರೂ ಹೋಗಬೇಕು ಅಂತ ಅನಿಸಿದರೆ ನಾಳೆ ಹೋಗೋದು, ಇಲ್ಲದಿದ್ದರೆ ನಾಡಿದ್ದ ಚಿನ್ನಿ. ಓಕೆ ಚಿನ್ನಿ, ಅದೆಲ್ಲ ಎತ್ತಿಕ್ಬಿಡು ಚಿನ್ನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಸುಸ್ತಾಗ್ಬಿಡ್ತು ನಿಜವಾಗ್ಲೂ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ವ್ಲಾಗ್ ಒಂದು ಲೈಕ್ ಕೊಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಮಿಸ್ಟರ್ ಮುರಳಿ ಸರ್ ಬಾಯ್ ಮಾಡು ವ್ಯೂವರ್ಸ್ಗೆ. ಮಾತೇ ಆಡಲ್ಲ ಅಂತೀಯಲ್ಲ, ಸಾಧನೆ ಮಾಡ್ತಾ ಇದೀಯಾ? ಬಾಯ್, ಗುಡ್ ನೈಟ್. ಮೊಗ್ಗು ಹೌದು. ನಾನು ಇನ್ನೂ ಬಡ್ಡೆ, ಇನ್ನೂ ಫ್ಲವರ್ ಆಗೋದಕ್ಕೆ ವಯಸ್ಸಾಗಬೇಕು. ಫ್ಲವರ್ ಆಗೋಣ. ಮೊಗ್ಗು, ಅದು ಮೊಗ್ಗು ಅಲ್ಲ, ಮೊಗ್ಗುನೇ ಹೇಳಿ. ಬಡ್ಡು. ಬಡ್ ಅದೇ, ಇನ್ನೂ ಫ್ಲವರ್ ಆಗಿಲ್ಲ. ವಯಸ್ಸಾದ ಎಷ್ಟು ದಿವ್ಸಕ್ಕೆ ಆಯ್ತು ಹೇಳು ಫ್ಲವರು? ವಯಸ್ಸಾದ್ಮೇಲೆ ಫ್ಲವರ್ ಆಗ್ತೀವಿ. ವಯಸ್ಸಾಗ್ತಾ ಅದು ಹಂಗೆ ಆಮೇಲೆ ಒಣಗೋಗುತ್ತೆ. ಹಂಗೆ ವಯಸ್ಸಾದ್ಮೇಲೆ ಹೆಂಗೆ ಮಾತಾಡ್ತಾಳೆ ಮನೆ? ಮೇಡಮ್, ನಿಮ್ಮ ಬುಕ್ಸ್ಗಳನ್ನೆಲ್ಲ ಒಂದು ಕಡೆ ನೀಟಾಗಿ ಜೋಡಿಸ್ಕೊಬಿಡಿ ಮೇಡಮ್. ಮತ್ತೆ ಟೈಮ್ ಇಲ್ಲ, ಇವತ್ತು ನಾನು ನಾಳೆ ಮಾಡ್ತೀನಿ. ಎಲ್ಲ ನೀಟಾಗಿ ಎತ್ತಿಕೊಬಿಡು. ಇನ್ನು ಬ್ಯಾಗ್ಗಳು ಎಲ್ಲ ವಾಶ್ ಮಾಡಬೇಕು, ಶೂ ವಾಶ್ ಮಾಡಬೇಕು, ಆಮೇಲೆ ಲಂಚ್ ಬ್ಯಾಗ್ ವಾಶ್ ಮಾಡಬೇಕು. ನಾವಿನ್ನು ಊರಿಗೆ ಹೋಗಿ ಬಂದು ಅವೆಲ್ಲ ಯಾವತ್ತು ಮಾಡ್ತೀವೋ ಗೊತ್ತಿಲ್ಲ. ಎಲ್ಲ ತೊಳೆದಿಟ್ಬಿಟ್ಟೆ ಹೋಗೋದಾ? ಇಲ್ಲಾಂದರೆ ಏನು ಮಾಡೋದು? ನೀವು ತೊಳಿತೀರಾ? ವಾಷಿಂಗ್ ಮಿಷಿನ್ ಬ್ಯಾಗ್ ಹಾಕಿದ್ರೆ ಆಯಿತು. ಶೂ ವಾಷಿಂಗ್ ಮಿಷಿನ್ ಒಳಗೆ ಹಾಕ್ತೀಯಾ? ಶೂ ನಾನೇ ತಾನೇ ಮತ್ತೆ ಕೊಡ್ತೀರಾ? ಆ ಕೆಲಸನ ಮಾಡೋಕ್ಕಾಗಲ್ವಾ? ಮತ್ತೆ ನಿಮ್ಮ ಮಮ್ಮಿ ಎಲ್ಲ ತೊಳಿತಾರೆ ಹಂಗೆ. ಏನೇನು ಏನು ಇನ್ನೊಂದ್ಸಲ ಹೇಳು.
ಏನು ನೋಡ್ಕೋತೀಯ ಅಂದರೆ ಇನ್ಯಾವ ಥರ ನೋಡ್ಕೋತಾರೆ? ನಾವೇ ನೋಡ್ಕೊಂತ ಇದ್ವಿ. ಇದಕ್ಕಿಂತ ಚೆನ್ನಾಗಿ ಇನ್ಯಾರು ನೋಡ್ಕೋತಾರೆ ನಿನ್ನ? ಏನ ರಾಜನ್ ಥರ ನೋಡ್ಕೋತಾ ಇದೀವಿ ಚಿನ್ನಿ. ನಿಮ್ಮ ಅಪ್ಪನ ನನ್ನಷ್ಟು ಚೆನ್ನಾಗಿ ಯಾರು ನೋಡ್ಕೋತಾರೆ ಚಿನ್ನಿ? ನೀನೇ ಹೇಳು, ಸತ್ಯ ಹೇಳು. ನಾನು ನೋಡ್ಕೋತೀನಿ.